ಯಾಕಾಗಲ್ಲ? ಪ್ರಪಂಚದಲ್ಲಿ ಎಲ್ಲರೂ ಸಾಧಿಸಿ ತನ್ನ ಹೆಸರನ್ನು ಇತಿಹಾಸದ ಪುಟದಲ್ಲಿ ಸೇರಿಸ್ಕೊಂಡಿಲ್ವಾ? ನಿನ್ನ ಕೈಲಿ ಯಾಕಾಗಲ್ಲ? ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ದೇಶದ ರಾಷ್ಟ್ರಪತಿಯಾಗಿ ಬೆಳೆದು ನಿಂತ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರೇ ನಿನ್ನ ಕಣ್ಣು ಮುಂದೆ ಎಕ್ಸಾಂಪಲ್ ಆಗಿ ಕಾಣಲ್ವಾ? ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಕಷ್ಟಗಳನ್ನು ತಡೆಗಳನ್ನು ಎದುರಿಸಿ 28 ವರ್ಷಗಳಿಂದ ವಿಶ್ವಕಪ್ ಕನಸನ್ನೇ ಕಾಣ್ತಾ ಇದ್ದ ನಮ್ಮ ಭಾರತಕ್ಕೆ ವಿಶ್ವಕಪ್ ತಂದು ಕೊಟ್ಟ ಮಹೇಂದ್ರ ಸಿಂಗ್ ಧೋನಿ ಇಡೀ ಜಗತ್ತೇ ಮೆಚ್ಚುವಂಥ ಸಾಧನೆ ಮಾಡಿ ತೋರಿಸಲಿಲ್ವಾ? ಇವನು ಹುಟ್ಟಿದ್ದೇ ವೇಸ್ಟ್, ಇವನ ಕಾಲಿಟ್ಟಲ್ಲೆಲ್ಲ ಅಪುಷಕನ, ಇವನು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ, ಇವನು ಸೂಪರ್ ಸ್ಟಾರ್ ಇರಲಿ ಒಬ್ಬ ಸಾಧಾರಣ ಆ್ಯಕ್ಟರ್ ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ, ಇವನೊಬ್ಬ ಐರನ್ ಲೆಗ್ ಅಂತ ಹೀಯಾಳಿಸಿದವರು ಮುಂದೆನೆ ಕರ್ನಾಟಕದ ಬಾದ್ಶಾ ಆಗಿ ಕೋಟ್ಯಾಂತರ ಅಭಿಮಾನಿಗಳನ್ನು ಸಂಪಾದಿಸಿ ಇಚ್ಛಾ ಸುದೀಪ್ ಆಗಿ ವಿಶ್ವದಲ್ಲೇ ಹೆಸರು ಮಾಡಿದ್ದು ನಿನ್ನ ಕಣ್ಮುಂದೆ ಇಲ್ವಾ? ಹಾಗಾದರೆ ನಿನ್ನ ಕೈಲಿ ಯಾಕಾಗಲ್ಲ? ಏನಾಗಿದೆ ನಿನಗೆ? ಇನ್ನು ಎಷ್ಟು ದಿನ ಅಂತ ಹೀಗೆ ಕೂತ್ಕೊಂಡು ಕಾಲಹರಣ ಮಾಡ್ತಿರ್ತೀಯ? ಇಲ್ಲಿ ದುಡ್ಡಿರಬೇಕು ಅಥವಾ ದುಡಿತಾ ಇರಬೇಕು, ಇಲ್ಲಾಂದರೆ ಸಂಬಂಧಿಕರ ಲಿಸ್ಟ್ನಲ್ಲಿ ನೀನಿರೋದಿಲ್ಲ. ಸುಡುವ ಹೊಟ್ಟೆಗೆ ಕಷ್ಟದ ಬೆಲೆ, ಒಂಟಿತನದಲ್ಲಿ ಸಂಬಂಧಿಕರ ಬೆಲೆ, ಅವಕಾಶ ಜಾರಿದಾಗ ಸಮಯದ ಬೆಲೆ, ಕೈಯಲ್ಲಿ ಬಿಡಿಗಾಸು ಇಲ್ಲದಾಗ ಮನುಷ್ಯನ ಬೆಲೆ ನಿನಗೆ ತಿಳಿಯುತ್ತೆ. ನಿನ್ನ ಜೀವನದಲ್ಲಿ ಈ ಮಾತನ್ನು ಯಾವತ್ತೂ ನೆನಪಲ್ಲಿಟ್ಕೋ. ನೀನು ನಿದ್ದೆಗೆಟ್ಟು ಕೆಲಸ ಮಾಡಿದರೆ ಮಾತ್ರ ಇನ್ನೊಬ್ಬರ ನಿದ್ದೆಗೆಡಿಸೋ ಥರ ಪ್ರಪಂಚದಲ್ಲಿ ನಿನ್ನ ಹೆಸರು ಮಾಡೋಕ್ಕೆ ಸಾಧ್ಯ. ಜಗತ್ತಲ್ಲಿ ಸಾಧಕರು ಅನಿಸ್ಕೊಂಡಿರಲ್ಲ ಉದ್ಯಮಶೀಲರು, ಭವಿಷ್ಯದ ಬಗ್ಗೆ ಚಿಂತೆ ಉಳ್ಳವರು, ಯಾವಾಗಲೂ ತಮ್ಮ ತಮ್ಮ ಗುರಿಯ ಕಡೆಗೆ ತುಡಿತವನ್ನು ಹೊಂದಿದವರು. ಅವರು ಯಾವಾಗಲೂ ತಮ್ಮ ಕೆಲಸವನ್ನು ಅತ್ಯುತ್ತಮವಾಗಿ ಮುಗಿಸಲು ಬಯಸ್ತಾರೆ. ಅದೇ ಥರ ನೀನು ನಿನ್ನ ಹಿಡಿದ ಕೆಲಸವನ್ನು ಗೆಲ್ಲೋವರೆಗೂ ಹೋರಾಡಿ ನಿನ್ನ ತಾಕತ್ತೇನು ಅಂತ ಈ ಪ್ರಪಂಚಕ್ಕೆ ಮನವರಿಕೆ ಮಾಡಿ ತೋರಿಸು. ಅಂಗಳದಲ್ಲಿ ಗರಿಕೆ ಹುಲ್ಲು ಬೆಳೆದಷ್ಟು ವೇಗವಾಗಿ ತೆಂಗಿನ ಮರ ಬೆಳೆಯೋದಿಲ್ಲ. ಅದೇ ಥರ ನೀನು ವೇಗವಾಗಿ ನಿನ್ನ ಗುರಿಯನ್ನು ಸಾಧಿಸ್ತೀನಿ ಅಂತ ಹೊರಟ್ರೆ ಯಾವತ್ತೂ ಸಾಧ್ಯ ಆಗಲ್ಲ. ಅದಕ್ಕೆ ಸ್ವಲ್ಪ ಸಮಯ ಬೇಕು. ನೀನು ನಿನ್ನ ಗೆಲುವಿಗೆ ಸ್ವಲ್ಪ ಕಾಲಾವಕಾಶ ಕೊಡಬೇಕು. ಜೀವನದಲ್ಲಿ ನೀನು ಮಾಡುವ ಅತಿ ದೊಡ್ಡ ತಪ್ಪು ಯಾವುದು ಗೊತ್ತಾ? ಲೆಕ್ಕಕ್ಕೆ ಇಲ್ಲ ಅನ್ನೋರನ್ನ ನೀನು ಲೆಕ್ಕವಿಲ್ಲದಷ್ಟು ಇಷ್ಟಪಡ್ತೀಯಲ್ಲ, ಅದೇ ನೀನು ಮಾಡೋ ದೊಡ್ಡ ತಪ್ಪು. ಬಿಟ್ಬಿಡು. ನಿನ್ನ ಯೋಗ್ಯತೆ ಗೊತ್ತಿಲ್ಲದೆ ಇರೋರು ನಿನ್ನ ಜೊತೆ ಇದ್ರೆ ಎಷ್ಟು, ಸತ್ರೆ ಎಷ್ಟು. ಈ ಮುಖವಾಡಗಳೇ ತುಂಬಿರೋ ಜಗತ್ತಿನಲ್ಲಿ ನಿಯತ್ತಾಗಿರಬೇಕು. ಇಲ್ಲಿ ನಿನಗೆ ಯಾವ ಬೆಲೆಯೂ ಇಲ್ಲ. ನಿನ್ನ ಬದುಕಿನಲ್ಲಿ ನಿನ್ನ ಸಮಯ ಬದಲಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಿನ್ನ ನಡುವೆ ಇರೋ ಜನರು ಮಾತ್ರ ಆಗಾಗ ಬದಲಾಗ್ತಾನೆ ಇರ್ತಾರೆ. ನೀನು ಬದಲಾಗು. ಬದಲಾವಣೆ ಈ ಜಗದ ನಿಯಮ. ಬದಲಾವಣೆ ಅನಿವಾರ್ಯ ಅನ್ನೋಷ್ಟು ದೊಡ್ಡ ಪೆಟ್ಟು ಬಿದ್ದಾಗ ಮಾತ್ರ ಮನುಷ್ಯ ಬದಲಾಗ್ತಾನೆ. ನಿನ್ನಿಂದ ಎಲ್ಲವೂ ಸಾಧ್ಯ. ಕೊನೆಗೊಂದು ಮಾತು ಹೇಳ್ತೀನಿ, ಫಲಿತಾಂಶದ ಮೇಲೆ ದೃಷ್ಟಿ ಇಟ್ಟರೆ ಬದಲಾವಣೆ ಸಿಗಲ್ಲ, ಬದಲಾವಣೆ ಮೇಲೆ ದೃಷ್ಟಿ ಇಟ್ಟರೆ ನಿನಗೆ ಫಲಿತಾಂಶ ಸಿಗೋದು. ಇಂತಹ ಮತ್ತೊಂದು ಕಂಟೆಂಟ್ ಜೊತೆ ನಿಮಗೆ ಮತ್ತೆ ನಾಳೆ ಸಿಗ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.